ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರನ್ನ ಇದೀಗ ಪರಪ್ಪನಗ್ರ ಜೈಲಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ನಟ ಆರೋಪಿ ದರ್ಶನ್ ಅವರನ್ನ ಕರ್ಕೊಂಡು ಬರ್ತಿದ್ದಂತೆ ಅವರ ಸಾಕಷ್ಟು ಅಭಿಮಾನಿಗಳು ಜೈಲಿನ ಹೊರಭಾಗದಲ್ಲಿ ಕಾಯ್ತಾ ಇದ್ರು. ಅದ್ರ ಜೊತೆಗೆ ದರ್ಶನ್ ಅವರನ್ನ ಟಿಟಿ ವಾಹನದಲ್ಲಿ ಕರೆದುಕೊಂಡು ಬರ್ತಿದ್ದಂತೆ ಸಾಕಷ್ಟು ಘೋಷಣೆಗಳನ್ನು ಕೂಗಿದ್ರು. ಮತ್ತೆ ಇನ್ನೂ ಕೂಡ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಒಂದು ಜೈಲ ಮುಂಭಾಗದಲ್ಲಿ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಕೂಡ ಘೋಷಣೆಗಳನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಅರ್ಧ ಗಂಟೆಯಿಂದ ಸಹಿತ ದರ್ಶನ್ ಅಭಿಮಾನಿಗಳು ಜೈಲಿನ ಮುಂಭಾಗದಲ್ಲಿ ಕಾಯ್ತಾ ಇದ್ರು. ಯಾವಾಗ ಟಿಟಿ ವಾಹನ ಒಳಗಡೆ ಹೋಯ್ತಾ ಆಗ್ಲಿಂದಲೂ ಸಹಿತ ಇದೇ ಒಂದು ಸೆಂಟ್ರಲ್ ಜೈಲಿನ ಹೊರಭಾಗದಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಜೊತೆಗೆ ಅಭಿಮಾನಿಗಳ ಮಾತಾಡ್ಸ್ಕೋಣ. ಸರ್, ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡ್ ಬಂದಿದ್ದಾರೆ. ನೀವು ಯಾವಾಗ್ಲಿಂದ ಇಲ್ಲಿ ಕಾಯ್ತಾ ಇದೀರಿ ಅಂತ? ಸರ್, ನಿನ್ನೆ ಯಾವಾಗ ನಮಗೆ ಸುದ್ದಿ ಮುಡ್ತು ನಿನ್ನೆಯಿಂದನೂ ಕಾಯ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಬರ್ತಾರೆ ಅಂತಂದ್ರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದನೂ ಕಾಯ್ತಾ ಇದ್ವಿ. ಈಗೇನೋ ಬಂದರು, ಸಡನ್ ಆಗಿ ಒಳಗಡೆ ಹೋದ್ರು. ಅವ್ರನ್ನ ನೋಡೋಕ್ಕೆ ಇಲ್ಲಿ ಸಾವಿರಾರು ಜನ ಅಭಿಮಾನಿಗಳು ಕಾಯ್ತಾ ಇದ್ವಿ. ಆ ಸಂತೋಷ ಹುರುಪು ಎಲ್ಲ ಕಾಯ್ತಾ ಇದ್ವಿ. ಆದರೆ ಒಂದು ಬೇಜಾರಾಯ್ತು, ಅವ್ರ ಮುಖ ನೋಡಿಲ್ಲ ಅಂತ ಒಂದು ಬೇಜಾರಾಯ್ತು ಸರ್. ಆದರೆ ಒಂದಂತೂ ಸತ್ಯ, ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಜೈಲಿಗೆ ಹಾಕಿದ್ರು ಎಲ್ಲೇ ಹೋದ್ರು ಅಭಿಮಾನಿಗಳು ಇದೇ ರೀತಿಯಾಗಿ ಇದ್ದೇ ಇರ್ತಾರೆ. ಈಗ ದರ್ಶನ್ ಅವರು ಕೊಲೆ ಪ್ರಕರಣದ ಆರೋಪದಲ್ಲಿ ಜೈಲು ಸೇರಿದ್ದಾರೆ ಸರ್. ಹೌದು. ಈಗ ಅವ್ರ ಅಭಿಮಾನಿಗಳಾಗಿ ನೀವು ಅವ್ರು ನೋಡಕ್ ಬಂದಿದ್ರಿ, ಏನ್ ಅನ್ಸುತ್ತೆ ಸರ್? ಕೊಲೆ ಆರೋಪಿ ಅನ್ನೋದು ನಮಗೆ ಸೆಕೆಂಡ್ರಿ. ನಾವು ಫಸ್ಟ್ ಅವ್ರ ಅಭಿಮಾನಿ. ಅವರು ಒಳ್ಳೇದು ಮಾಡಿದ್ದಾರೆ, ಅದನ್ನ ದಯವಿಟ್ಟು ಎತ್ತಿಡಿರಿ. ಅವ್ರು ಮಾಡಿರೋಂಥ ಸುಮಾರು ಕೆಲಸಗಳಿದಾವೆ. ಅನ್ನದಾನ ಮಾಡಿದ್ದಾರೆ. ಅವ್ರು ಹುಟ್ಟುಹಬ್ಬಕ್ಕೆ ಹೂನಾರ ತಗೊಂಡೋದ್ರೆ ಎಲ್ಲರಿಗೂ ಅಕ್ಕಿದಾನ ಮಾಡಿ ಅಂತ ಅನಾಥಾಶ್ರಮ ಕಳಿಸಿದ್ರೆ ಅಂತ ಒಳ್ಳೆ ಕೆಲಸಗಳಿದಾವೆ. ಅವ್ರೇನೋ ಆಕಸ್ಮಿಕವಾಗಿ ಅವ್ರ ಸಹಚಾರದಿಂದ ಈ ಕೃತ್ಯ ಆಗಿದೆ. ದಯವಿಟ್ಟು ಇದೊಂದೇ ತಪ್ಪನ್ನ ಹಿಡಿದು ದಯವಿಟ್ಟು ಇದನ್ನೇ ಟಾರ್ಗೆಟ್ ಮಾಡಿ ಮೀಡಿಯಾದವ್ರಿಗೆ ನಾನೊಂದು ರಿಕ್ವೆಸ್ಟ್ ಮಾಡೋದು, ಇದನ್ನೇ ತಪ್ಪನ್ನು ಹಿಡ್ಕೊಂಡು ಅವ್ರನ್ನ ಕೆಟ್ಟವ್ರು ಮಾಡಬೇಡಿ. ಅವ್ರು ತುಂಬಾ ಒಳ್ಳೆಯವರು ಇದ್ದಾರೆ. ಸರ್, ನೀವೆಲ್ಲಿಂದ ಬಂದಿದ್ರಿ? ಕೂಡ್ಲಿಗೆ ಸರ್, ನಮ್ದು ಕೂಡ್ಲಿಗೆ ಸರ್. ಯಾವಾಗಿಂದ ಕಾಯ್ತಾ ಇದ್ರಿ? ನಿನ್ನೆಲ್ಲಿಂದ ಸರ್, ನೋಡಿದೆ ಸರ್. ಇಲ್ಲ ಸರ್, ಬಟ್ಟೆ ಹಾಕ್ಬಿಟ್ರೆ ಕಣ್ಣ ನೋಡಕ್ ಆಗ್ಲಿಲ್ಲ. ಆದ್ರೆ ಆಸೆ ಇತ್ತು. ಅದು ಬಟ್ಟೆ ಮುಚ್ಚಿಂದ ಬಿಟ್ರು. ಏನ್ ಮಾಡೋದು, ಒಂದೇ ದಿನ ನೋಡ್ತೀವಿ. ದೇವ್ರ ದುರ್ಗಮ್ಮದಳ ಕಾಪಾಡ್ತಾಳೆ, ಭಯಲ್ಲ ನಮಗೆ. ನಮ್ಮ ಭಾಷೆ ಎಲ್ಲಿದ್ರು ಭಾಷೆ ಹಿಂಗಾಗಿ ಹೋಗ್ತಾರೆ. ನಮ್ಮ ಇಲ್ಲಿಂದ ಮೆರಡಿ ಮಾಡಿ ಕಳಿಸ್ತೀವಿ ಸರ್, ಏನ್ ಭಯಲ್ಲ ನಮಗೆ. ನಮ್ಮ ಸರ್, ಒಂದು ನಿಮಿಷ. ನಾವು ಕಟ್ಬೇನಾಳಿಂದ ಬಂದಿದ್ದೀವಿ. ಯಾವಾಗಿಂದ ಕಾಯ್ತಾ ಇದ್ರಿ? ನಾವು ಬೆಳಗ್ಗೆಯಿಂದ ಕಾಯ್ತೀವಿ. ಅಲ್ಲಿಂದ 13 ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಅದೇ ಪೊಲೀಸ್ ನಮ್ಮ ರೂಟಲ್ಲೇ ಬಂತು. ಅಲ್ಲಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವೆಲ್ಲಿಂದ ಬಂದಿದ್ರಿ? ನಮ್ಮ ಬಳ್ಳಾರಿಯಿಂದ ಬಂದಿದ್ವಿ. ಬಳ್ಳಾರಿಂದ ಮಾರ್ನಿಂಗ್ ಕಾಯ್ತಾ ಇದ್ದೀವಿ ಸರ್. ಸರ್, ಇಲ್ಲೇ ಸರ್, ಬಳ್ಳಾರಿ ಲೋಕಲ್, ಇಲ್ಲೇ ಬಳ್ಳಾರಿ ಪಕ್ಕದಲ್ಲ ಅಂದೇಳ ಅಂತ ಹೇಳೋದು. ಕುಲಕೋಟಿ ಕನ್ನಡಿಗರ ಇವರೇ ಆರಾಧ್ಯ ದೈವ. ಇವರಂತ ಅಭಿಮಾನಿಗೆ ನಾನೇ ಈ ಜನ್ಮದ ಜೀವ. ಇವರ ಸ್ವಾಭಿಮಾನ ನೋಡಿ ನಾನಾದ ಅಭಿಮಾನಿ. ನಾ ಸತ್ತರು ಎಂದಿಗೂ ಡಿ ಬಸ್ ಅಭಿಮಾನಿನ. ಜೈ ಡಿ ಬಸ್. ನಾಳೆ ಇದೇ ಆವರಣದಲ್ಲಿ, ಕನಕದುರ್ಗಮ್ಮನ ಆವರಣದಲ್ಲಿ ನಾಳೆ ಶ್ರಾವಣ ಶುಕ್ರವಾರ ಆಗಿರೋ ಕಾರಣ ಡಿ ಬಾಸ್ ಅವರು ಇದೇ ಆವರಣದಲ್ಲಿ ಸುಮಾರು ಹತ್ತಿರದಲ್ಲಿ ಇರೋ ಕಾರಣ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಬಯಸ್ತಾ ಅಭಿಮಾನಿ ಬಳಗ ಎಲ್ಲ ಸೇರಿಕೊಂಡು ಕನಕದುರ್ಗಮ್ಮನ ಬಾಗಿಲ ಮುಂದೆ 101 ಕಾಯಿ ಹೊಡಿತಾ ಇದ್ದೀವಿ. ಹಾಗೆ ಪೂಜೆ ಪುನಸ್ಕಾರ, ಅವ್ರ ಮೇಲೆ ಅರ್ಚನೆ ಎಲ್ಲ ಮಾಡ್ತಾ ಇದ್ದೀವಿ. ಇದೇ ಕನಕದುರ್ಗಮ್ಮನ ಹೂನಾರ ಹಾಕಿ ದರ್ಶನ್ ಬಾಸ್ಗೆ ಒಳ್ಳೇದಾಗಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡ್ಕೊತಿದ್ವಿ. ಎಲ್ಲ ದರ್ಶನ್ ಅಭಿಮಾನಿ ಬಳಗ ದಯವಿಟ್ಟು ನಾಳೆ ಬೆಳಿಗ್ಗೆ ಇಲ್ಲಿ 11 ಗಂಟೆ 11ವರೆಗೆ ಸೇರಿ ಎಲ್ಲ ನಿಮ್ಮ ಕೈಲಾಗಿದೆ ನೀವು ಕಾಯಿ ಹೊಡೆದು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಇದಿಷ್ಟು ದರ್ಶನ್ ಅಭಿಮಾನಿಗಳು ಹೇಳುವಂತ ಮಾತು. ನಾವು ಯಾವತ್ತಿದ್ರು ಸಹಿತ ದರ್ಶನ್ ಜೊತೆಗಿರ್ತಕ್ಕಂಥ ಅಭಿಮಾನವನ್ನ ಮರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವತ್ತಿದ್ರು ನಮ್ಮ ಬಾಸಾಗೆ ಇರ್ತಾರೆ ಅನ್ನುವಂತ ಅಭಿಮಾನವನ್ನ ಬಳ್ಳಾರಿ ಅಭಿಮಾನಿಗಳು ಮೆರೀತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ದರ್ಶನ್ ಅವರು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ. ಆದ್ರೆ ಇಲ್ಲಿಂದ ಅವರು ಹೋಗ್ಬೇಕಾದ್ರೆ ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡಿ ಕಳಿಸ್ತೀವಿ ಅನ್ನುವಂತ ಮಾತುಗಳನ್ನು ಸಹಿತ ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ದರ್ಶನ್ ಅವರಿಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಜೈಲಿಂದ ಬಿಡುಗಡೆ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ, 101 ತೆಂಗಿನಕಾಯಿನ ಹೊಡಿತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಲುಕ್ಮಾನ್ ಜೊತೆ ಅಮರೀಶ್ ಎಲ್ಕ, ಹೊಮ್ಮಿನಾಳ್ ಪಬ್ಲಿಕ್ ಟಿವಿ, ಬಳ್ಳಾರಿ.